ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಸೊ ಒಫಿಷಿಯಲಿ ನಾವೀಗ ಸೋಡಾ ಬುಡ್ಡಿ ಆಗಿದ್ದೀವಿ. ಸ್ವಲ್ಪ ಪವರ್ ಬಂದಿರೋದ್ರಿಂದ ಗ್ಲಾಸಸ್ನ ಹಾಕಲೇಬೇಕಾಗತ್ತೆ. ಡೇ ಇನ್ ಮೈ ಲೈಫ್ ತುಂಬ ದಿನ ಆಗೋಗಿತ್ತು, ತಿಂಗಳುಗಳಾಗೋಗಿತ್ತು ಈ ಥರದೊಂದು ವ್ಲಾಗ್ನ ಮಾಡಿ. ಮನೆಯಲ್ಲೇ ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದಷ್ಟು ಕೆಲಸಗಳು ನಾನು ಬೆಳಗ್ಗೆಯಿಂದನೇ ಮುಗಿಸ್ಕೊಂಡಿದ್ದಾಯಿತು. ಈಗ ಸ್ವಲ್ಪ ನನ್ನ ಬೆಳಗಿನ ರೊಟೀನ್ ಚೂರು ಚೇಂಜ್ ಆಗಿದೆ. ಅಂದರೆ ಎದ್ದ ತಕ್ಷಣ ಚೆನ್ನಾಗಿ ನೀರು ಕುಡಿದು ಕಾಫಿ ಕುಡಿದು ದಿನಾನ ಶುರು ಮಾಡ್ತಾಯಿದ್ದೆ, ಬ್ಲ್ಯಾಕ್ ಕಾಫಿನ. ಬಟ್ ಈಗ ಈ ಥರದ್ದೊಂದು ಹೆಲ್ದಿ ಡ್ರಿಂಕ್ನ ಒಂದು 10 ದಿನದಿಂದ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಅರಿಶಿನ, ಹಸಿ ಅರಿಶಿನ, ಅದಾದಮೇಲೆ ನೆಲ್ಲಿಕಾಯಿ, ಸ್ವಲ್ಪ ಶುಂಠಿ, ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಅದನ್ನು ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಆ್ಯಂಡ್ ಬೆಳಗ್ಗೆ ಹೊತ್ತು 2 ಕ್ಯೂಬ್ ಹಾಕ್ಕೊಂಡು ಸ್ವಲ್ಪ ವಾಮ್ ವಾಟರ್ ಹಾಗೆ 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಅದನ್ನು ಕುಡಿಯೋದು. ಅದಾಗಿ ಒಂದು 2 ಅವರ್ಸ್ ಆದಮೇಲೆ ನಾನು ಕಾಫಿ ಕುಡಿತೀನಿ. ಬಟ್ ಅದರಿಂದ ನನ್ನ ದಿನ ಶುರುವಾಗುತ್ತೆ. ಆ್ಯಂಡ್ ಆಲ್ರೆಡಿ ಸಂಡೇ ಅಂತ ಹೇಳಿದ್ರಿಂದ ಸ್ವಲ್ಪ ಚೆನ್ನಾಗೆ ತಲೆಗೆ ಎಣ್ಣೆ ಎಲ್ಲ ಹಚ್ಚಿ ಕೆಲಸಗಳು ಮಾಡಿಕೊಂಡ್ರೆ ಸೊ ಆ ಎಣ್ಣೆನೂ ಸೋಕಾಗುತ್ತೆ, ಸ್ವಲ್ಪ ವರ್ಕು ಆಗುತ್ತೆ, ನರಿಶ್ ಆಗುತ್ತೆ ಕೂದಲು ಅನ್ನೋ ಕಾರಣಕ್ಕೆ ಸ್ವಲ್ಪ ಫಸ್ಟ್ ಅದನ್ನೇ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ನೀವು ಅಂದ್ಕೊಳ್ಬೋದು ಮನೆಗೆ ಹೆಲ್ಪ್ ಯಾರೂ ಬರಲ್ವಾ ಅಂತ. ಬರ್ತಾರೆ, ಆದರೆ ಬೇಸಿಕ್ ಕೆಲಸಗಳನ್ನ ಮಾತ್ರ ಮಾಡ್ತಾರೆ. ಇನ್ನು ಮಿಕ್ಕಿದ್ದನ್ನೆಲ್ಲ ನಾನೇ ಮಾಡ್ಕೊಳ್ತೀನಿ. ಅಂದರೆ ಈ ಬೆಡ್ಶೀಟ್ ಚೇಂಜ್ ಮಾಡೋದು ಇದೆಲ್ಲ ತುಂಬ ಸಣ್ಣ ಕೆಲಸನೇ. ಅದನ್ನು ನಾನೇ ವಾರಕ್ಕೊಂದು ಸಲ ನೀಟಾಗಿ ಮಾಡ್ಕೊಳ್ತೀನಿ. ಆ್ಯಂಡ್ ಎಸ್, ಈ ಕೋಮ್ ನಿಮಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಈ ಥರ ಬೆಡ್ ಸ್ಪ್ರೆಡ್ನ ಟಕ್ ಇನ್ ಮಾಡೋದು ಒಂದು ಹ್ಯಾಕ್ ನೋಡಿದೆ. ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಯೂಸ್ ಮಾಡಿದೆ. ಬಟ್ ಅದು ಮತ್ತೆ ವಾಪಸ್ ಬರ್ತಾಯಿತ್ತು. ಬಹುಶಃ ಅವ್ರು ತೋರಿಸಿದ್ದು ಬಾಚಣಿಗೆಗೂ ನಾನು ಯೂಸ್ ಮಾಡ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಸೊ ಹಾಗಾಗಿ ಅದು ವರ್ಕ್ ಆಗಲಿಲ್ಲ. ಸೊ ಆ ಕೆಲಸಗಳೆಲ್ಲ ಮಾಡಿ ಆದಮೇಲೆ ಅದನ್ನೆಲ್ಲ ಒಗೆಯೋದಕ್ಕೆ ಹಾಕಿ ಒಂದಷ್ಟು ಬಟ್ಟೆಗಳನ್ನ ಒಣಗಿ ಹಾಕಿದ್ದೆ. ಅದನ್ನೆಲ್ಲ ತಂದು ಫೋಲ್ಡ್ ಮಾಡಿಟ್ಟು ಒಂದಷ್ಟು ಬಟ್ಟೆಗಳನ್ನ ಒಗೆದಿದ್ದೆ, ಅದನ್ನು ಒಣಗಿ ಹಾಕುವಂಥ ಕೆಲಸಗಳಿತ್ತು. ಸೊ ಹೀಗೆ ಶುರುವಾಗಿದ್ದು ನನ್ನ ಭಾನುವಾರದ ದಿನಚರಿ. ಸೊ ಈಗ ತಿಂಡಿ ಮಾಡುವ ಅಂತ. ತಿಂಡಿ ಏನು ಹೊಸದೇನೂ ಇಲ್ಲ. ಯೂಶ್ವಲಿ ಓವರ್ನೈಟ್ ಏನು ಸೋಕ್ ಮಾಡಿರ್ತೀನಿ ಓಟ್ಸು ಅದೇ ಥರ. ಬಟ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಬೋರ್ ಆಗ್ತಿದ್ದಂಗೆ ಸ್ವಲ್ಪ ಟೇಸ್ಟ್ ಪ್ರಕಾರ ಬೇರೆ ಬೇರೆ ಥರದ್ದು ಆ್ಯಡ್ ಮಾಡ್ತಾ ಇರ್ತೀನಿ. ಬ್ರೇಕ್ಫಾಸ್ಟ್ ರೆಡಿ ಇದೆ, ಅದನ್ನು ತಿಂದ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಪೂಜೆಗೆ ಒಂದಷ್ಟು ಐಟಮ್ಸ್ಗಳನ್ನ ತರಬೇಕು. ಯಾಕಂದರೆ ಇವತ್ತು ತುಳಸಿ ಪೂಜೆ. ಅಂದರೆ ತುಳಸಿ ಹಬ್ಬ ಯಾವತ್ತೂ ಮಾಡೇ ಇಲ್ಲ. ಆ್ಯಂಡ್ ನಮ್ಮ ಮನೆಯಲ್ಲಿ ಟಚ್ವುಡ್ ತುಳಸಿ ತಂದಿದ್ದು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ತುಳಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಪೂಜೆಗೆ, ನೆಲ್ಲಿಕಾಯಿ ಅದು ಇದೆಲ್ಲ ತರಬೇಕು. ಅದನ್ನು ಹೋಗಿ ತರಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ 1 ನಿಮಿಷ. ದೊಡ್ಡ ಬೌಲಿದಲ್ಲಿ ಇರೋದೇ ಇಷ್ಟು, ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಾಣುತ್ತೆ. ಇದರಲ್ಲಿ ಯೋಗರ್ಟ್ ಇದೆ, ಎಲ್ಲ ಥರದ ನಟ್ಸ್ ಇದೆ. ಅದಾದಮೇಲೆ ಬರೀ 10 ಗ್ರಾಮ್ಸ್ ಓಟ್ಸ್ ಹಾಕಿದ್ದೀನಿ ಅಷ್ಟೇ. ದ್ರಾಕ್ಷಿ, ಖರ್ಜೂರ ಎಲ್ಲನೂ ಇದೆ. ಇನ್ನೊಂದಿನ ಬ್ರೇಕ್ಫಾಸ್ಟ್ ಇದನ್ನು ಹೆಂಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಇದು ಹೊಸದಾಗಿ ಶುರು ಮಾಡಿರೋದಾಯ್ತಾ, 1 ನಿಮಿಷ ಏನು ಅಂತ ತೋರಿಸ್ತೀನಿ. ಇದನ್ನು ನಾನು ಒಬ್ಬರು ಇನ್ಫ್ಲೂಯೆನ್ಸರ್ನ ನೋಡಿ ತೊಗೊಳೋದಕ್ಕೆ ಶುರು ಮಾಡಿದ್ದು. ನಂದು ಏನಂದರೆ ಹೇರ್ ಅಂತ ಬಂದಾಗ ಉದ್ದ ಬೆಳೆಯೋದು ತೀರಾ ಲೇಟ್. ಅಂದರೆ 1 ವರ್ಷ ಆದರೂ ಜಸ್ಟ್ 1-1.5 ಇಂಚ್ ಬೆಳೆದಿರುತ್ತೆ. ನಂಗೆ ಅಷ್ಟು ಬೇಗ ಬೆಳೆಯಲ್ಲ. ಇದು ಇವಾಗಂತ ಅಲ್ಲ ಪ್ರಾಬ್ಲಮ್ಮು, ಚಿಕ್ಕವಳಿದ್ದಾಗಿಂದನೂ ಹೇರ್ ಗ್ರೋತ್ ಅಂದರೆ ಉದ್ದ ಏನು ಬೆಳೆಯುತ್ತಲ್ಲ ಅದು ತುಂಬ ಲೇಟು. ಸೊ ನನಗೊಂಥರ ತುಂಬ ಎಲ್ಲೂ ಇಲ್ಲ ಕೂದಲು, ಮಧ್ಯದಲ್ಲಿ ಹಿಂಗೆ ಬಂದು ಇದ್ಬಿಟ್ಟಿದೆ. ಹೆಂಗೂ ಸ್ಟೈಲ್ ಮಾಡೋಕ್ಕಾಗ್ತಾಯಿಲ್ಲ, ಒಂಥರ ಸಿಕ್ಕಾಬಡೆ ಫ್ರಸ್ಟ್ರೇಟ್ ಆಗಿಬಿಡುತ್ತೆ ಒಂದೊಂದ್ಸಲ. ಸೊ ಹಾಗಾಗಿ ಕೂದಲು ಉದ್ದ ಬೆಳೆಸುವಂಥ ಒಂದು ಜರ್ನಿಯಲ್ಲಿ ನಾನು ಇಟ್ಟಿದ್ದೀನಿ. ಇದನ್ನು ಅವರು ಅಂದರೆ ದಿಸ್ ಇಸ್ ರಿಚ್ ಇನ್ ಫೈಬರ್, ಡಯಟ್ರಿ ಫೈಬರ್ ಆ್ಯಂಡ್ ಲೋ ಇನ್ ಸ್ಯಾಚುರೇಟೆಡ್ ಫ್ಯಾಟ್ಸ್. ಸೊ ಹಾಗಾಗಿ ಅವರು ಒಂದು 3-4 ತಿಂಗಳು ತೊಗೊಂಡು ಒಂದು ರಿವ್ಯೂ, ಹಾನೆಸ್ಟ್ ರಿವ್ಯೂ ಹಾಕಿದ್ದರಿಂದ ಐ ಥಾಟ್ ನಾನು ಟ್ರೈ ಮಾಡಬೇಕು ಅಂತ ತರಿದ್ದೆ. ಇದು ಹಲೀಮ್ ರಾ ಸೀಡ್ಸ್ ಅಂತ ಅಂತಾರೆ. ಇದನ್ನು ತೆಂಗಿನಕಾಯಿ ಹಾಲಲ್ಲಿ ರಾತ್ರಿನೇ 1 ಟೀ ಸ್ಪೂನ್ ಸೋಪ್ ಮಾಡಿ ಇಡ್ತೀನಿ. ಈಗ ಒಂದು 10 ದಿನದಿಂದ ತೊಗೊಳಕ್ಕೆ ಶುರು ಮಾಡಿದ್ದೀನಿ. ಈ ಥರ ಕಾಣುತ್ತೆ. ಬಟ್ ಹೆಂಗೆ ವರ್ಕ್ ಆಗ್ತಿದೆ ಏನೋ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಬಟ್ 10 ದಿನದಲ್ಲೇ ಯಾವುದೂ ರಿಸಲ್ಟ್ಸ್ ಬರಲ್ಲ. ಇದು ಸುಮಾರು ತಿಂಗಳುಗಳು ಬೇಕಾಗತ್ತೆ. ಸೊ ಎಸ್, ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾನು ಈ ಶುಂಠಿ, ಅರಿಶಿನ, ನೆಲ್ಲಿಕಾಯಿ ಇದನ್ನೆಲ್ಲ ಸೇರಿಸಿ ಒಂದು ಜ್ಯೂಸನ್ನ ಮಾಡ್ಕೊಂಡಿದ್ದೆ. ಅದನ್ನು ಐಸ್ ಕ್ಯೂಬ್ ಮಾಡಿ, ಅಂದರೆ ಐಸ್ ಕ್ಯೂಬ್ ಆಗೋಕ್ಕೆ ಫ್ರೀಸರಲ್ಲಿ ಇಟ್ಟಿರ್ತೀನಿ. ಅದನ್ನು ಬೆಳಗ್ಗೆ ತೊಗೊಂಡು ವಾಮ್ ವಾಟರಲ್ಲಿ ಸ್ವಲ್ಪ ಒಂದು
3 ಸ್ಪೂನ್ ಕೋಕೋನಟ್ ಎಣ್ಣೆನ ಹಾಕ್ಕೊಂಡು ಅದನ್ನು ಖಾಲಿ ಹೊಟ್ಟೆಲಿ ಕುಡಿತಾ ಇದ್ದೀನಿ. ಈಗ 10 ದಿನದಿಂದ ಬೆಳಗ್ಗೆ ಎದ್ದಾಗ ದಿನ ಶುರುವಾಗೋದು ಆ ಒಂದು ಹೆಲ್ದಿ ಡ್ರಿಂಕಿಂದ. ಕಾಫಿ ತಗೋತಾ ಇಲ್ಲ, ಅಂದರೆ ಆಮೇಲೆ ತೊಗೋತೀನಿ, ಸ್ವಲ್ಪ ಹೊತ್ತಾದ್ಮೇಲೆ ತಿಂಡಿ ಆದಮೇಲೆ ತೊಗೋತೀನಿ. ಬಟ್ ಫಸ್ಟ್ ಯೂಶ್ವಲಿ ನಾನು ಕಾಫಿಯಿಂದ ಶುರು ಮಾಡ್ತಿದ್ದೆ, ಆದರೆ ಈ ಒಂದು 10 ದಿನದಿಂದ ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡು ಬಂದಿದ್ದೀನಿ ನಾನು. ಆ್ಯಂಡ್ ಈ ಲುಕ್ಕು ಹೆಂಗಿದೆ ಕಾಮೆಂಟ್ ಮಾಡಿ ತಿಳಿಸಿ. ಅಂದರೆ ತೆಗೆದ್ರೆ ಏನು ಕಾಣೋದೇ ಇಲ್ಲ ಅಂತ ಅಲ್ಲ, ಬಟ್ ತುಂಬ ಕಣ್ಣಿಗೆ ಸ್ಟ್ರೆಸ್ ಆಗುತ್ತೆ. ಅಂದರೆ ತುಂಬ ಫೋಕಸ್ ಮಾಡಿ ನೋಡಬೇಕಾಗತ್ತೆ, ಕಣ್ಣು ಬರೋಕ್ಕೆ ಶುರು ಆಗುತ್ತೆ, ಇದನ್ನು ತಲೆನೋವು ಬರೋಕ್ಕೆ ಶುರು ಆಗುತ್ತೆ. ಪವರ್ ಇದೆ ಅಂತ ಗೊತ್ತಾಯಿತು. ಆ್ಯಂಡ್ ಇದೆಲ್ಲಿದು ಅಂತ ಕೇಳಿದ್ರೆ ಲೆನ್ಸ್ ಕಳ್ತು. ಓಕೆ, ಸೊ ಫಸ್ಟ್ ಇದು ಹಲೀಮ್ ಸೀಡ್ಸ್ ಅದನ್ನು ತೊಗೊಳ್ತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ ಒಂಥರ. ಈ ಕೋಕೋನಟ್ ಮಿಲ್ಕಲ್ಲಿ ಸೋಪ್ ಮಾಡಿ ಕುಡಿದಾಗ ಚೆನ್ನಾಗಿ ಅನ್ಸುತ್ತೆ. ಐ ಥಿಂಕ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸೀಡ್ಸ್ನೇ. ಅದು ಫ್ಯಾಮಿಲಿಯಿಂದ ಬಂದಿರುವಂಥದ್ದು. ಈ ಪಾರ್ಟಲ್ಲಿ ಮಾತ್ರ ಹೇರ್ ಥಿನ್ನಿಂಗ್ ಶುರುವಾಗಿದೆ ನನಗೆ. ಹಾಗಾಗಿ ನಾನು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳಿದ್ದು ಏನಂತ ಅಂದರೆ, ಅದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಆಗ್ತಾ ಇರೋದು. ಅದನ್ನು ಈಗಿಂದನೇ ಸ್ವಲ್ಪ ರಿಪೇರ್ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಅಂದರೆ ಮೇಜರ್ ಡಿಫ್ರೆನ್ಸ್ ಏನಾಗಲ್ಲ, ಅದು ಫ್ಯಾಮಿಲಿ ಥ್ರೂ ಬಂದಿರೋದ್ರಿಂದ ಒಂದು ಸ್ವಲ್ಪ ಕವರ್ ಮಾಡ್ಬೋದು. ಸದ್ಯಕ್ಕೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಇಲ್ಲಿ ಹೇರ್ ಥಿನ್ನಿಂಗ್ ಮಾತ್ರ ಆಗ್ತಾಯಿದೆ. ಸೊ ಅದಕ್ಕೆ ಅವರು ಪ್ರೋಟೀನ್ ಎಲ್ಲ ಜಾಸ್ತಿ ತಿನ್ನಬೇಕಂತ ಹೇಳಿದ್ದಾರೆ. ಮಧ್ಯದಲ್ಲಿ ಊಟ ನಿದ್ದೆ ಎಲ್ಲ ಸರಿಗೆ ಆಗ್ತಿರಲಿಲ್ಲ ಒಂದಷ್ಟು ಚೇಂಜಸ್ಸಿಂದ. ಸೊ ಈಗ ಮತ್ತೆ ಬ್ಯಾಕ್ ಟು ರೊಟೀನ್. ನಾಳೆ ಸೋಮವಾರ, ನಾಳೆ ಜಿಮ್ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ನಾಳೆ ಆಗ್ತಾಯಿಲ್ಲ. ಟ್ಯೂಸ್ಡೇಯಿಂದ 100% ಒಳ್ಳೆ ಊಟ, ಒಳ್ಳೆ ಜಿಮ್ಮು, ಸ್ವಲ್ಪ ವರ್ಕೌಟು, ಆಮೇಲೆ ಒಳ್ಳೆ ನಿದ್ದೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಿಕಾಸ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಏನಕ್ಕೆ ಆಗಲಿ. ಎನಿವೆ, ಸೊ ಇದರಲ್ಲಿ ಒಂದು 20 ಗ್ರಾಮ್ ಪ್ರೋಟೀನ್ ಬರುತ್ತೆ. ಯೋಗರ್ಟ್ ಹಾಕಿರೋದ್ರಿಂದನೂ, ಶಿಯಾ ಸೀಡ್ಸ್ ಹಾಕಿರೋದ್ರಿಂದನೂ ಪ್ರೋಟೀನ್ ಇದೆ. ಅದಕ್ಕೆ ಒಂದು ಬಾಳೆಹಣ್ಣು ಆ್ಯಂಡ್ ಒಂದು ಸ್ವಲ್ಪ ಬ್ಲೂಬೆರೀಸ್ ಹಾಕ್ಕೊಂಡು ತಿಂದು ಆಮೇಲೆ ಸಿಗ್ತೀನಿ. ಆ್ಯಂಡ್ ವಾರಕ್ಕೆ ಒಂದ್ಸಲ ನಾನು ಈ ಥರ ಮೊಳಕೆ ಕಾಳನ್ನ ಕಟ್ಬಿಡ್ತೀನಿ ಮನೆಯಲ್ಲೇ. ಮೊಳಕೆ ಕಾಳು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಕಾಳನ್ನೆಲ್ಲ ಸೋಕ್ ಮಾಡಿ ಇಡ್ತಾ ಇದ್ದೆ. ಒಂದು ಸ್ವಲ್ಪ ಹುರುಳಿಕಾಳು, ಹೆಸರು ಕಾಳು, ಹಾಗೆ ಕಡಲೆಕಾಳು, ಜೊತೆಗೆ ರಾತ್ರಿಗೆ ಸ್ಯಾಲಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕೂಡ ನಾನು ಸೋಕ್ ಮಾಡಿ ಇಟ್ಟೆ. ಅದಾದಮೇಲೆ ಬಿಸಿಲು ಚೆನ್ನಾಗಿದ್ದರಿಂದ ಒಗ್ದಿರೋ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಒಣಗಾಕಿ ಡ್ರೈ ಆಗೋಕ್ಕೆ ಬಿಟ್ಟೆ. ನೀವೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಈ ಕರ್ಲಿ ಗರ್ಲ್ ಮೆಥಡ್ನ ಫಾಲೋ ಮಾಡ್ತಾ ಇದ್ದೆ, ಒಂದಷ್ಟು ವೀಡಿಯೋಗಳನ್ನ ಕೂಡ ಮಾಡಿದ್ದೆ. ಬಟ್ ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂದರೆ, 1-2ನೇ ದಿನ ಅರ್ಧಕ್ಕೆ ಅದು ಆಲ್ರೆಡಿ ಹಾಳಾಗೋಕ್ಕೆ ಶುರು ಆಗ್ತಾಯಿತ್ತು. ಆ್ಯಂಡ್ ನನಗದು ಸೂಟ್ ಆಗ್ತಾಯಿಲ್ವೋ, ಪ್ರಾಡಕ್ಟ್ ಸೂಟ್ ಆಗ್ತಾಯಿಲ್ವೋ ಏನೋ ಗೊತ್ತಾಗ್ತಿರಲಿಲ್ಲ, ಸುಮ್ಮನೆ ಆಗಿಬಿಟ್ಟಿದ್ದೆ. ಆಮೇಲೆ ರೀಸೆಂಟಾಗಿ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ನೋಡಿದ್ದೆ. ಸೊ ಅದನ್ನು ತರಿಸಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಕರ್ಲಿ ಗರ್ಲ್ ಮೆಥಡ್ನ ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇದು ಕೂಡ ಒಂದೇ ದಿನ ಆದಮೇಲೆ ಕರ್ಲ್ಸ್ ಎಲ್ಲ ಓಪನ್ ಆಗೋಯ್ತು, ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಬಟ್ ಎನಿವೆ, ಐ ಥಿಂಕ್ ಅದು ಸೂಟ್ ಆಗ್ತಾಯಿಲ್ವೋ, ನಂಗೆ ಇನ್ನೂ ಮಾಡೋಕ್ಕೆ ಗೊತ್ತಾಗ್ತಿಲ್ವೋ ಗೊತ್ತಿಲ್ಲ. ಇದೆಲ್ಲ ಮಾಡೋತ್ತಿಗೆ ಅಮ್ಮ ಬಂದಿದ್ದರು. ಆ್ಯಂಡ್ ನಾನು ಅವರು ತರಕಾರಿ ತರೋಕ್ಕೆ ಅಂತ ಹೊರಗಡೆ ಹೋದ್ವಿ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ತುಳಸಿ ಹಬ್ಬ ಇರೋದ್ರಿಂದ ಆ್ಯಂಡ್ ಮನೇಲಿ ತರಕಾರಿಗಳು ಖಾಲಿ ಆಗಿದ್ದರಿಂದ ವಾರಕ್ಕೆ ಒಂದಿನ ಹೋಗಿ ಈ ಥರ ಎಲ್ಲ ಸ್ಟಾಕ್ ಮಾಡ್ತೀನಿ. ಆ್ಯಂಡ್ ಅಮ್ಮನ ಮನೆಗೂ ಸ್ವಲ್ಪ ಸ್ಟಾಕ್ ಮಾಡಬೇಕಾಗಿತ್ತು, ಶಾಪಿಂಗ್ ಹೋಗಿದ್ವಿ. ಏನಮ್ಮ ಆವಾಗಲೇ ಮಾಡಿದ್ದು ನೀನು ಆಲ್ಟಾ? ಏನು ಮಾಡಿದ್ದು? ಆವಾಗಲೇ ಅಲ್ಲೇನೋ ಮಾಡಿದೆಯಲ್ಲ, ಹಂಗಂದ್ರೆ ಏನು ಸೂಪರ್ ಅಂತ ಅದು ಹಂಗೆ ತೋರಿಸೋದು. ಶಾಪಿಂಗ್ ಆದಮೇಲೆ ಅವ್ರನ್ನ ಮನೆಗೆ ಬಿಟ್ಟು ವಾಪಸ್ ಬಂದು ಊಟಕ್ಕೆ ಅಡುಗೆ ಆಲ್ರೆಡಿ ಇತ್ತು. ಜಸ್ಟ್ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಕ್ಯಾರೆಟ್ ಹಾಗೆ ಒಂದು ಸೌತೆಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ 1/2 ಇಂಚಷ್ಟು ಶುಂಠಿ ಹಾಕ್ಕೊಳ್ತೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಒಳ್ಳೆ ಹೆಲ್ದಿಯಾಗಿರುವಂಥ ಜ್ಯೂಸ್ ಆಗುತ್ತೆ. ಆ್ಯಂಡ್ ಊಟ ಎಲ್ಲ ಮುಗಿದು ಆದಮೇಲೆ ಇಮಿಡಿಯೇಟ್ ನಾನು ತುಳಸಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಮೊದಲನೇ ಕೆಲಸ ನಾನು ಮಾಡೋಕ್ಕೆ ಶುರು ಮಾಡಿದ್ದು ಅಂತ ಅಂದರೆ ನೆಲ್ಲಿಕಾಯಿ ದೀಪಗಳನ್ನ ಮಾಡ್ಕೊಳ್ತಾ ಇದ್ದೆ. 9 ನೆಲ್ಲಿಕಾಯಿ ದೀಪಗಳನ್ನ ಹತ್ತಿಸ್ಬೇಕು ಅಂತ ಓದಿದೆ, ವೀಡಿಯೋಗಳನ್ನ ನೋಡಿದೆ. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದು, ನಾನು ಇದರಲ್ಲಿ ತಪ್ಪು ಮಾಡ್ತಿರ್ಬೋದು, ಸರಿನೂ ಮಾಡ್ತಿರ್ಬೋದು, ಗೊತ್ತಿಲ್ಲ. ಆದರೆ ನಾನು ಒಂದಷ್ಟು ಓದಿ ನೋಡಿ ಆದಮೇಲೆ ಒಂದಷ್ಟು ಜನ ಒಂದೇ ಥರ ಏನು ಹೇಳ್ಯಾರ ಅದನ್ನು ಫಾಲೋ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ದೇವರಿಗೆ ಪ್ರಸಾದಕ್ಕೆ ನೈವೇದ್ಯಕ್ಕೆ ಏನು ಇಡಬೇಕಲ್ಲ, ಅದಕ್ಕೆ ಕಾಯಿ ಪಾಯಸ ಮಾಡೋಣ ಅಂದ್ಬಿಟ್ಟು ಕಾಯೆಲ್ಲ ಕಟ್ ಮಾಡಿ ತುರಿದಿಟ್ಟು, ಅದಾದಮೇಲೆ ಮತ್ತೆ ಪೂಜೆ ಕೆಲಸಗಳೇನು ಬಾಕಿ ಇತ್ತಲ್ಲ ಅದಕ್ಕೆ ನೆಲ್ಲಿಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದು ನೀಟಾಗಿ ಸೆಟ್ ಮಾಡ್ಕೊಡ್ತಾಯಿದ್ದೆ. ಹೂವೆಲ್ಲ ಬಿಡಿಸಿ ದೀಪಗಳನ್ನ ಇಟ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ.
ಸೊ ಹೀಗಿತ್ತು ಪ್ರಿಪ್ರೇಷನ್. ನೀವು ತುಳಸಿ ಹಬ್ಬನ ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದರೆ, ನಾನೇನಾದರೂ ಇಲ್ಲಿ ತಪ್ಪನ್ನು ಮಾಡಿದರೆ ಅಥವಾ ಸರಿನೂ ಮಾಡಿರ್ಬೋದೇನೋ ನನಗೆ ಗೊತ್ತಿಲ್ಲ. ಅದೇನಾದರೂ ಆಗಿದರೆ ನಿಮ್ಮ ಗಮನಕ್ಕೆ ಬಂದಿದ್ದರೆ ದಯವಿಟ್ಟು ನನಗೆ ಅದನ್ನು ತಿಳಿಸ್ಕೊಡಿ. ಯಾಕಂದರೆ ತಪ್ಪನ್ನೋದು ಆಗೇ ಆಗುತ್ತೆ. ಬಟ್ ನೀವು ಯಾರಾದರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನೆಕ್ಸ್ಟ್ ಇಯರ್ ತುಳಸಿ ಹಬ್ಬ ಮಾಡಬೇಕಂದ್ರೆ ಅದನ್ನೆಲ್ಲ ಸರಿ ಮಾಡಿಕೊಂಡು ನಾನು ಮಾಡ್ತೀನಿ. ಬಟ್ ಎಸ್, ಇದು ಮೊದಲನೇ ಸಲ ಮಾಡಿದ್ರಿಂದ ಸಿಕ್ಕಾಬಡೆ ಖುಷಿಯಾಯಿತು. ಎಸ್ಪೆಷಲಿ ಆ ದೀಪಗಳನ್ನ ಮಾಡೋದಿದೆಯಲ್ಲ ಫ್ರಮ್ ಸ್ಕ್ರ್ಯಾಚ್. ನಾನು ಫಸ್ಟ್ ಟೈಮ್ ಅದನ್ನೆಲ್ಲ ಮಾಡಿದ್ದು. ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತೀನಿ, ಬಟ್ ನಿಂಬೆಹಣ್ಣಲ್ಲಿ ದೀಪ ಮಾಡಿದ್ದು. ಬಟ್ ಇದೇ ಮೊದಲನೇ ಸರಿ ನೆಲ್ಲಿಕಾಯಿನ ಬಳಸಿ ತುಪ್ಪ ದೀಪನ ಮಾಡಿದ್ದು. ಆ್ಯಂಡ್ ಇಟ್ ಫೆಲ್ಟ್ ಗುಡ್. ಸೊ ಎಸ್, ಇದಾಗಿತ್ತು ಅ ಡೇ ಇನ್ ಮೈ ಲೈಫ್, ಜೊತೆಗೆ ತುಳಸಿ ಹಬ್ಬದ ವ್ಲಾಗ್. ಒಂದಷ್ಟು ಬಿಟ್ಸ್ ಆ್ಯಂಡ್ ಪೀಸಸ್ನ ಶೂಟ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ. ಆ್ಯಂಡ್ ಆ ತುಳಸಿ ತಾಯಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಮನಸಾರೆ ನಿಮಗೆ ವಿಶ್ ಮಾಡ್ತೀನಿ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಚೆನ್ನಾಗಿರಿ. ಆ್ಯಂಡ್ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ ಲವ್. ಬೈ ಬಾಯ್.